ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ವತಿಯಿಂದ ಸ್ಕಿಲ್ ಎಡುಕಾನ್ 2.0 ಎನ್ನುವ ಕ್ಲಿನಿಕಲ್ ಸ್ಕಿಲ್ಸ್ ಎಜುಕೇಷನ್ ಕುರಿತು ರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ಸಿಕ್ಕಿತು. ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸ್ಕಿಲ್ ಎಡುಕಾನ್ 2.0 3 ದಿನಗಳ ಕಾಲ ನಡೆಯಲಿರುವ ರಾಷ್ಟ್ರೀಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿತ್ತು. ಪಿಎಚ್ಡಿ ಮತ್ತು ಎಫ್ಎಐಎಂಇಆರ್ನ ಪ್ರಾದೇಶಿಕ ಸಂಸ್ಥೆಯ ನಿರ್ದೇಶಕರಾದ ಡಾ. ಥಾಮಸ್ ವಿ ಚಾಕು ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಫಾದರ್ ಮುಲ್ಲರ್ ಸಂಸ್ಥೆಯು ಆಧುನಿಕತೆ ತಂತ್ರಜ್ಞಾನದ ಮೂಲಕ ಚಿಕಿತ್ಸೆಯನ್ನ ನೀಡುತ್ತಿದೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಈ ಸಲಕರಣೆಗಳು ಪ್ರಯೋಜನವಾಗಲಿ ಎಂದು ಹೇಳಿದರು. The simulated patients, actors who were paid to act as patients, and not only just do a role play, but when the student examines them, they are supposed to say, "Ouch, that was painful," and give response to simulate the reality. And they were also trained to give feedback. So it's a good thing that we should also strive and train them in addition to all the sophisticated the mannequins and other models that are available. ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ಅವರು ಮಾತನಾಡಿ, ಉನ್ನತ ಮಟ್ಟದ ವೈದ್ಯಕೀಯ ಪದ್ಧತಿಯಿಂದಾಗಿ ಗುಣಮಟ್ಟದ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ರೋಗಿಗಳ ಸುರಕ್ಷತೆಗೂ ಇದು ಸಹಕಾರಿಯಾಗಲಿದೆ ಎಂದು ಹೇಳಿದರು. An opportunity, the second edition, an improved edition of this national event we are glad to hold, and eminent personalities will come over here and deliberate and also give hands-on experience to the delegates, and I am sure all will have a very rich experience in your profession, in especially in improving your skills. ಈ ವೇಳೆ ಸಂಘಟನಾ ಅಧ್ಯಕ್ಷ ಡಾ. ನಾಗೇಶ್ ಕಿಯಾರ್ ಸ್ವಾಗತಿಸಿ, ಸಂಘಟನಾ ಕಾರ್ಯದರ್ಶಿ ಡಾ. ರಿತೇಶ್ ದಿಕ್ಕುನ್ನ ವಂದಿಸಿದರು. ಸಂಸ್ಥೆಯ ನಿಯೋಜಿತ ನಿರ್ದೇಶಕ ಫಾಸ್ಟಿನ್ ಲುಕಾಸ್ ಲೋಪೋ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜೀವನ್ ಜಾರ್ಜ್ ಸಿಕ್ವೇರಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾ. ಆಂಟೋನಿ ಸಿಲ್ವನ್ ಡಿಸೋಸಾ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.